ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ನನ್ನ ತಮ್ಮಂಗೆ ಹುಣಸೆ ಚಿಗುರು ಕಿತ್ಕೊಂಬರೋಗಂತ ಅಂತ ಹೇಳಿದ್ರೆ ನೋಡಿ ಹಿಂಗೆ ಇಷ್ಟೊಂದು ಕಿತ್ಕೊಂಬಂದಿದ್ದಾನೆ. ಹುಣಸೆ ಚಿಗುರು, ಮೊಗ್ಗು ಮತ್ತು ಸ್ವಲ್ಪ ಬಲ್ತೋಗಿರೋ ಎಲೆಲ್ಲ ಕಿತ್ಕೊಂಬಂದಿದ್ದಾನೆ. ಇದನ್ನು ಇವಾಗ ನಾನು ಕ್ಲೀನ್ ಮಾಡ್ಕೊತೀನಿ. ನನಗೆ ಎಳೆ ಸೊಪ್ಪು ಬೇಕಷ್ಟೇ. ನೋಡಿ ಇವಾಗ ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಗ್ಗೆಲ್ಲ ಏನು ಹಾಕ್ಕೊಂಡಿಲ್ಲ. ಮೊಗ್ಗಲ್ಲೂ ಮಾಡ್ಬೋದು, ಈ ಥರ ಚಿಗುರಲ್ಲೂ ಮಾಡ್ಬೋದಲ್ವಾ. ನಾನು ಚಿಗುರು ಮಾತ್ರ ತೊಗೊಂಡಿದ್ದೀನಿ. ನೋಡಿ ಮಿಕ್ಕಿರೋದಲ್ಲಿ ಮರದಲ್ಲಿ ಇಟ್ಟಿದ್ರೆ ಇವರಿಬ್ಬರು ತಗೊಂಡು ಹೆಂಗೆ ಆಟ ಆಡ್ತಾ ಇದ್ದಾರೆ. ಇವರಿಲ್ಲಿ ಈಚೆ ಆಟ ಆಡ್ತಾ ಇದ್ರು. ನಾನು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದು ಇವಾಗ ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ಚಿಗುರು ಎತ್ತಿಟ್ಕೊಂಡಿದ್ದೀನಿ ನೀಟಾಗೆಲ್ಲ ಕ್ಲೀನ್ ಮಾಡಿ. ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ನೋಡಿ ಇಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬರೋಣ. ನೋಡಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ತೊಗರಿಬೇಳೆಗೆ ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಬದನೆಕಾಯಿ ಎಲ್ಲ ಕಪ್ಪಗಾಗುತ್ತೆ ಅಂತ, ಹಂಗಾಗಿ ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಸೇರಿಸ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಈ ಚಿಗುರು ಹಾಕ್ಕೊತಾ ಇದ್ದೀನಿ, ಹುಣಸೆ ಚಿಗುರು. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹುರಿದಿರೋ ಅಂಥ ಧನಿಯಾ ಪುಡಿ, ಇದು ಸಾಂಬಾರು ಪುಡಿ ಅಂತಾರಲ್ಲ, ಅದನ್ನು ಸಾಂಬಾರು ಪುಡಿ ಮಾಡ್ಕೊಳ್ಳಲ್ಲ, ಈ ಥರ ಧನಿಯಾ ಪುಡಿ ಮಾಡ್ಕೊತೀವಿ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇದಕ್ಕೆ ಇನ್ನೊಂದು ಮೇಯ್ನ್ ಅಂದರೆ ನೋಡಿ ಇವಾಗ ಒಣಮೆಣ್ಸಿನ್ಕಾಯಿ, ಕೊಬ್ಬರಿ ಮತ್ತು ಕಡಲೆ ಬೀಜ, ಹಸಿ ಕಡಲೆ ಬೀಜ, ಇವು ಮೂರನ್ನು ಇವಾಗ ಮಿಕ್ಸಿ ಮಾಡ್ಕೊಬೇಕು. ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಈ ಸಾಂಬಾರ್ಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. 2 ಥರ ಸಾಂಬಾರು ಮಾಡ್ಬೋದು. ಇದೊಂದು ಥರ ಸಾಂಬಾರು, ಇನ್ನೊಂದು ಥರ ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿ ಕಾಯಿ ತುರಿ ಹಾಕಿ ಮಾಡ್ಬೋದು, ಅದೊಂದು ಥರ. ನೋಡಿ ಇವಾಗ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಲ್ ಕೂಗಿಸ್ಕೊತೀನಿ. ನೋಡಿ ಅದು ಕುಕ್ಕರ್ ವಿಸಲ್ ಕೂಗುವಾಗನೇ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ, ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಆ ಕಡೆ ಸಾಂಬಾರು ಆಗೋಷ್ಟರೊಳಗೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ 2 ಕೆಲಸ ಆಗುತ್ತೆ. ನೋಡಿ ಇವಾಗ 1-2 ವಿಸಲ್ ಬಂತು. ಆ ವಿಸಲ್ ಕೂಲಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಈ ನೀರು ಆಯ್ತಲ್ಲ, ಈ ತಿಳಿ ಸಾರೆಲ್ಲ ಒಂದು ಕಡೆ ತೆಗೆದ್ಬಿಟ್ಟು ಇವಾಗ ಇದನ್ನು ಮಸ್ಕೊತೀನಿ, ಮಸಗುಂಡು ತಗೊಂಡು ಮಸ್ತು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದಕ್ಕೆ ಸಾಂಬಾರಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಕಾದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಒಗ್ಗರಣೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸಾಂಬಾರು ಸೇರಿಸ್ಕೊತೀನಿ. ನೋಡಿ ಅಲ್ಲಿ ಕಲರ್ ಚೇಂಜ್ ಆಗಿದೆ. ಇವಾಗ ಈ ಸಾಂಬಾರನ್ನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹಿಂಗೊಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಮುದ್ದೆ ಮತ್ತು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇಲ್ಲಿ ಸಾಂಬಾರೆಲ್ಲ ರೆಡಿ ಆಯಿತು. ನೋಡಿ ನಾನು ಇಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೆ, ಇವ್ರು ಕೆಳಗಡೆ ಕುತ್ಕೊಂಡು ಇವ್ರದ್ದು ಇವ್ರು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಮತ್ತು ನಾನು ಸಂಜೆ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಗುರುವಾರ ಪೂಜೆ ಮಾಡಿದ್ದೆ. ಇವಾಗ ಸಂಜೆ ಇನ್ನೊಂದು ಸಲ ದೀಪ ಹಚ್ಚಿದ್ದೀನಿ. ಇಲ್ಲಿ ದೀಪ ಎಲ್ಲ ಹಚ್ಚಿ ಇವಾಗ ಇಲ್ಲಿ ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ, ಕಾಫಿ ಮಾಡೋಣ ಅಂತ. ಮಕ್ಳಿಗೂ ಹಾಲು ಕೊಡಬೇಕಲ್ಲ, ಹಂಗಾಗಿ ಇವಾಗ ಅವ್ರಿಗೆ ಒಂದು ಲೋಟಕ್ಕೆ ತೆಗಿತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇಲ್ಲಿ ಸಕ್ಕರೆ ಹಾಕಿ ಕಾಯಿಸಿರೋ ಅಂಥ ಹಾಲು ಹಾಕಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಇದು ತಣ್ಣಗೆ ಹಾಕ್ಬಿಡ್ತೀನಿ.
ಹಾಲೆಲ್ಲ ತಣ್ಣಗಾಗೋಷ್ಟರೊಳಗೆ ಇಲ್ಲಿ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಇಟ್ಟಿದ್ದೀನಿ. ಹಾಲು ಕಾದಿತ್ತಲ್ವ, ಅದಕ್ಕೆ ಇವಾಗ ಕಾಫಿ ಪೌಡ್ರ್ ಹಾಕ್ಕೊಂತ ಇವಾಗ ನೋಡಿ ಕಾಫಿ ತಗೊಂಡು ಹೊರಗಡೆ ಬಂದೆ. ವೆದರ್ ಅಂತೂ ಎಷ್ಟು ಕೂಲಾಗಿತ್ತು, ಅವಾಗಲೇ ಒಂದು 6 ಗಂಟೆ ಆಗಿತ್ತು, ಹಂಗಾಗಿ ಸಖತ್ತು ಕೂಲಾಗಿತ್ತು ವೆದರು. ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿದ್ನಲ್ವ, ಅದಕ್ಕೆ ಇವಾಗ ಅನ್ನ ಮುದ್ದೆ ಮಾಡ್ಕೊಂಡಿದ್ದೀನಿ. ನೋಡಿ, ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.